ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಸೋರೆಕಾಯಿ ಕಡಲೆಬೇಳೆ ಬೆಳೆಸಿ ಕೂಟ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನೋಡಿರಿ, ಇದಕ್ಕೆ ಏನೇನು ಬೇಕು ಅಂತ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ನೋಡ್ಕೊಳ್ಳೋಣ. ನೋಡಿರಿ, ಒಂದು ಅರ್ಧ ಕೆಜಿ ಆಗಷ್ಟು ಸೋರೆಕಾಯಿ ತೊಗೊಂಡಿದ್ದೀನಿ. ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ನೋಡ್ತಿದ್ದೀರಲ್ಲ. ಮತ್ತು ಇದಕ್ಕೆ ನಾನು ಕಡಲೆಬೇಳೆ 1 ಕಪ್ ಆಗಷ್ಟು ಕಡಲೆಬೇಳೆನ ಮಿನಿಮಮ್ ಅಂದರೂ ಒಂದು 2 ಅವರ್ ಮುಂಚೆನೇ ನೆನೆ ಹಾಕಿದ್ದೀನಿ. ಈ ರೀತಿ ನೆನೆ ಹಾಕಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕೂಟ್ ಅನ್ನೋದು. ನೋಡ್ಕೊತಿದ್ರಲ್ಲ, ನಿಮ್ಗೆ ಕಡಲೆಬೇಳೆ ಇಷ್ಟ ಇಲ್ಲ ಅಂತಂದರೆ ತೊಗರೆಬೇಳೆನ ಬಳಸ್ಬೋದು ಸ್ನೇಹಿತರೆ. ನಾನಿಲ್ಲಿ ಕಡಲೆಬೇಳೆ 1 ಕಪ್ ಆಗಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಬೋದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸೋಂಕಾಳು ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನ್ ಆಗಷ್ಟು ಜೀರಿಗೆ, ಒಂದು 2-3 ಲವಂಗ, ಕಾಳು ಮೆಣಸು, 1 ಏಲಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಗಸಗಸೆ 1 ಸ್ಪೂನ್ ಆಗಷ್ಟು, ಅರಿಶಿನ ಪುಡಿ 1 ಸ್ಪೂನ್ ಆಗಷ್ಟು, ಚಕ್ಕೆ ತೊಗೊಂಡಿದ್ದೀನಿ. ಒಂದು ದಪ್ಪ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಮಸಾಲೆಗೆ ರುಬ್ಬೋದಕ್ಕೆ ನಾನು. ಮತ್ತು 1 ಟೊಮೊಟೊ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ, 1 ಟೊಮೊಟೊ ಚಿಕ್ಕದು. ಮತ್ತು ಒಂದು ಸ್ವಲ್ಪ ಒಂದು 2-3 ಸ್ಪೂನ್ ಆಗಷ್ಟು ಹಸಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಸಾಂಬಾರು ಪುಡಿ ಇಲ್ಲ ಅಂತಂದರೆ ನೀವು ಖಾರದ ಪುಡಿನೂ ಹಾಕ್ಕೋಬೋದು, ಅಚ್ಚ ಖಾರದ ಪುಡಿನೂ ಸೇರಿಸ್ಕೋಬೋದು. ಇದು ರುಬ್ಬೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ಕೊಂಡ್ರಲ್ಲ, ತುಂಬ ಸರಳವಾಗಿ ಐತೆ, ರುಚಿ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ನಿಮ್ಮ ಮನೆಯಲ್ಲಿ ಮಾಡಿ ಸ್ನೇಹಿತರೆ. ಇವಾಗ ನೋಡಿರಿ, ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. ಸಾಸಿವೆ, ಜೀರಿಗೆ ಮತ್ತು ಕಸೂರಿ ಮೆಂತ್ಯ ತೊಗೊಂಡಿದ್ದೀನಿ. ಹಿಂಗೆ ತೊಗೊಂಡಿದ್ದೀನಿ. ಚಿಕ್ಕದಾದಂಥ 1 ಟೊಮೊಟೊ ಮತ್ತು ಇಲ್ಲಿ ತೊಗೊಂಡಿದ್ದೀನಿ ನಾವು ಒಗ್ಗರಣೆಗೆ. 1 ಈರುಳ್ಳಿ, ಕರಿಬೇವು ಸೊಪ್ಪು, ಇದು ಒಗ್ಗರಣೆಗೆ ತೊಗೊಂಡಿರೋದು. ಬನ್ನಿ ಇವಾಗ ಮೊದಲಿಗೆ ನಾವು ಕಡಲೆಬೇಳೆನ ಬೇಯಿಸ್ಕೊಂಬಿಡೋಣ. ಒಂದು 3-4 ವಿಸಿಲು ಕಡಲೆಬೇಳೆ ಬೇಯಿಸ್ಕೊಂಡ್ರೆ ಕಡಲೆಬೇಳೆ ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ. ಇದನ್ನ ಕಡಲೆಬೇಳೆ ಬೇಯಿಸ್ಟ್ರೊಳಗೆ ನಾವು ಇವಾಗ ಮಸಾಲೆ ರುಬ್ಕೊಂಬಿಡೋಣ. ನಾನು ತೋರಿಸಿದ್ನಲ್ಲ, ಸೋಂಕಾಳು, ಮಸಾಲೆ, ಚಕ್ಕೆ, ಲವಂಗ, ಈರುಳ್ಳಿ, ಅರಿಶಿನ ಪುಡಿ, ಇವೇನೇನು ನಾನು ತೊಗೊಂಡಿದ್ನಲ್ಲ, ಕೊಬ್ಬರಿ, ಟೊಮೊಟೊ, ಇವೆಲ್ಲವನ್ನು ನಾನು ರುಬ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡ್ಕೊತಿದ್ರಲ್ಲ, ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ. ನಿಮ್ಗೇನಾದರೂ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಬೋದು. ಇಲ್ಲಿ ನಾನು ಒಂದು 3-4 ಜನಕ್ಕೆ ಆಗಷ್ಟು ನಾನು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಕೂಟ್ ಅಂದರೆ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕಾಗುತ್ತೆ, ನೀರಾಗಿ ಜಾಸ್ತಿ ಮಾಡಬೇಡಿ ಸ್ನೇಹಿತರೆ. ನೋಡಿ, ಇವಾಗ ಇದು ಮಸಾಲೆನ ರುಬ್ಕೊಂಬಂದಿದ್ದೀನಿ. ಅಷ್ಟರೊಳಗೆ ಕಡಲೆಬೇಳೆನೂ ಬೆಂದೈತಿ. ಜಾಸ್ತಿ ಇದ್ರಾಗೆ ಮೆತ್ತಗೆ ಬೇಯಿಸ್ಬಾರ್ದು, ಇಲ್ಲಾಂದರೆ ಮತ್ತೊಂದು ಸಲ ನಾವು ಸೋರೆಕಾಯಿ ಬೇಯಿಸ್ತೇವಲ್ವ, ಹಾಗಾಗಿ ಅದು ನಮ್ಗೆ ಕಡಲೆಬೇಳೆ ಸಿಗೋದಿಲ್ಲ. ಇವಾಗ ನೋಡಿರಿ, ಒಂದು 2-3 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದೈತಿ. ಇವಾಗ ಇದಕ್ಕೆ ಸಾಸಿವೆ, ಜೀರಿಗೆ, ಕಸೂರಿ ಮೆಂತ್ಯ ಮತ್ತು ಇಂಗು ಎಲ್ಲವನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಸರಳ ಐತ್ರಿ. ಚಪಾತಿ, ರೊಟ್ಟಿ, ಪೂರಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಮತ್ತು ದೋಸೆ ಮಾಡಿದ್ರಂತೂ ತುಂಬ ಅಂದರೆ ತುಂಬ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ನೋಡಿರಿ, ಇದಕ್ಕೆ ಇವಾಗ ಟೊಮೊಟೊ, ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇವಾಗ ಹುರ್ಕೋಬೇಕಾಗುತ್ತೆ. ನೀವು ಬೇಕು ಅಂದರೆ ಇದಕ್ಕೆ ಬೇರೆ ತರಕಾರಿಗಳನ್ನು ಸೇರಿಸ್ಕೋಬೋದು. ಆಲೂಗಡ್ಡೆ, ಬೇರೆ ಬೇರೆ ನಿಮಗೆ ಬೀಟ್ರೋಟು, ಕ್ಯಾರೆಟು ಯಾವ್ದು ಇಷ್ಟನೋ ಆ ತರಕಾರಿಗಳನ್ನು ಸೇರಿಸ್ಬೋದು. ಆದರೆ ಇಲ್ಲಿ ನನಗೆ ಸೋರೆಕಾಯಿ ಕ್ವಾಂಟಿಟಿನೇ ಜಾಸ್ತಿ ಇದೆಯಲ್ವ, ಸೋರೆಕಾಯಲ್ಲಷ್ಟೇ ನಾನು ಮಾಡ್ತಾಯಿದ್ದೀನಿ. ನೋಡ್ಕೊಂಡ್ರಲ್ಲ, ಈಗ ಸೋರೆಕಾಯಿನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಇದರೊಂದಿಗೆ ನಾವು ಇವಾಗ ಬಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಎಲ್ಲವೂ ಹೊಂದ್ಕೊಳ್ಳೋ ರೀತಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ. ಏನಾದರೂ ಮನೆಯಲ್ಲಿ ಒಂದೇ ಥರ ನಿಮಗೆ ತಿಂದು ಬೇಜಾರಾಗಿದ್ದರೆ, ಅಥವಾ ನಿಮಗೆ ಸಾಂಬಾರು, ಪಲ್ಯ ಬೇರೆ ಬೇರೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿ ಕೂಟ್ ಮಾಡಿದರೆ ಬಿಸಿ ಅನ್ನಕ್ಕೂ ಹೊಂದ್ಕೊಳ್ಳುತ್ತೆ, ರೊಟ್ಟಿ, ಚಪಾತಿಗೂ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ. ಇವಾಗ ನೋಡಿರಿ, ಬೇಯಿಸಿಟ್ಟಿರುವಂಥ ಕಡಲೆಬೇಳೆನೂ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿರಿ, ಇವಾಗ ಇದರೊಟ್ಟಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬರ್ರಿ, ಇವಾಗ ಮಿಕ್ಸಿಗೆ ರುಬ್ಬಿರುವಂಥ ಮಸಾಲಾನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಚೂರು ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ, ಜಾಸ್ತಿ ನೀರು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. ಕೂಟ್ ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕಾಗುತ್ತೆ, ಹಾಗಾಗಿ ನೀರಿನ ಪ್ರಮಾಣ ನೋಡಿ ಹಾಕೋಬೇಕಾಗುತ್ತೆ. ಇವಾಗ ನೋಡಿರಿ, ಇದಕ್ಕೆ ನಾನು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ರಲ್ಲ, ಇದು ಕುದ್ಮೇಲೆ ಇನ್ನೂ ಇದರಲ್ಲಿ ಸೋರೆಕಾಯಲ್ಲಿ ನೀರಿನ ಅಂಶ ಅನ್ನೋದು ಜಾಸ್ತಿ ಇರುತ್ತೆ, ಹಾಗಾಗಿ ನೀರು ಬಿಡುತ್ತೆ. ಇವಾಗ ನೋಡಿರಿ, ಕುದ್ಮೇಲೆ ಮತ್ತೊಟ್ಟು ತಿಕ್ನೆಸ್ ಅನ್ನೋದು ಬರುತ್ತೆ. ಇವಾಗ ನೋಡಿರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ನೋಡಿರಿ, ಕೊನೆಯದಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಡೋಣ. ಇವಾಗ ನೋಡಿರಿ, ನಿಮಗೆ ರುಚಿ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು
ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಬಿಟ್ಕೊಂಡ್ರೆ ನಮಗೆ ಸೋರೆಕಾಯಿ ಕಡಲೆಬೇಳೆ ಬೆಳೆಸಿರುವಂಥ ಕೂಟ್ ರೆಸಿಪಿ ತಯಾರಾಗುತ್ತೆ ಸ್ನೇಹಿತರೆ. ನೋಡ್ಕೊತಿದ್ರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಹಿಂದೆ ಈ ಒಂದು ರೆಸಿಪಿನ ಮಾಡಿ ಮನೆಯಲ್ಲಿ ಕುಟುಂಬದಲ್ಲಿ ಕೂತು ಈ ಒಂದು ರೆಸಿಪಿಯನ್ನು ಸವಿರಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ.